ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ ಕನ್ನಡ. ಕನ್ನಡ ಕಸ್ತೂರಿ ಕನ್ನಡ. ಊಟ ಮುಗಿಸ್ಕೊಂಡು ಮೈಸೂರು ಪ್ಯಾಲೇಸ್ ಎದುರುಗಡೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ರೀಲ್ಸ್ ಮಾಡಿಕೊಂಡು ನಾವೀಗ ವಾಪಸ್ಸು ನಮ್ಮ ಸ್ಟೇ ಹತ್ರ ಹೋಗ್ತಾ ಇದ್ದೀವಿ ಆಟೋದಲ್ಲಿ. ದಿ ನೆಕ್ಸ್ಟ್ ಡೇ ನಾವೀಗ ಬೆಳಗ್ಗೆ ಬಂದಿರುವಂತಹ ಪ್ಲೇಸು ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಇಂದ ಹತ್ಕೊಂಡು ಹೋಗುವಾಗ ಅಂತ ಜಾಗಕ್ಕೆ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ನೋಡಿ ನನ್ನ ಫ್ರೆಂಡ್ಸು ಫುಲ್ಲು ಟ್ರೆಡಿಷ್ನಲ್ ಲುಕ್ಕಲ್ಲಿ ರೆಡಿ ಆಗಿಬಿಟ್ಟಿದ್ದಾರೆ ಬೆಟ್ಟ ಹತ್ತೋದಕ್ಕೆ. ಬನ್ನಿ ಬೆಟ್ಟ ಹತ್ತೋಣ. ಎಂಟ್ರಿ ಆಗಿದ ತಕ್ಷಣ ಗಣೇಶಪ್ಪ ಸಿಗ್ತಾರೆ. ಇಷ್ಟು ಜನ ಬಂದಿದ್ದಾರೆ. ಇಲ್ಲ ದೇವಸ್ಥಾನಕ್ಕೆ ಹೋಗ್ತಿದಾರ ಅದ ಜಸ್ಟ್ ವಾಕಿಂಗ್ ಹೋಗ್ತಿದಾರ ಗೊತ್ತಾಗ್ತಿಲ್ಲ. ಹೆವಿ ಜನ ಇದ್ದಾರೆ. ಮಾರ್ನಿಂಗು ಚಾಮುಂಡಿ ಬೆಟ್ಟದಲ್ಲಿ ಈ ಥರ ಇದೆ. ಸುಸ್ತಾಗಿ ಕೂತ್ಕೊಳ್ತಾರೆ. ಹತ್ತತ್ರ ಒಂದು 100 ಆಗಿದೆ ಅನ್ಸುತ್ತೆ. ಗೈಸ್ ಹೆಂಗೆ ಕಾಣಿಸ್ತಿದೀವಿ ಅಂದರೆ ನೋಡಿ, ಸೆಟ್ ಕಿತ್ಕೊಂಡ್ಬಿಡಿದೆ. ನಿಮಗೆ ಹೇಗೆ ಅನ್ನಿಸುತ್ತಿದೆ? ಸೌಂಡಲ್ಲೇ ಗೊತ್ತಾಗ್ತದೆ. ನಿಂಗೆ ಅನ್ನಿಸ್ತಿದೆ? ಹೇಳ್ಕೊಳಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಹತ್ತಕ್ಕಾಗ್ದೆ, ಇರಕ್ಕಾಗ್ದೆ. ಲೈಫ್ ಇಲ್ಲಿ ಸ್ಟಾಪ್ ಆಗಿದೆ, ಪಾಸ್ ಆಗಿದೆ. ಸಾರಿ, ಎಸ್ ಪಾಸ್ ಅಲ್ಲ, ನಮ್ಮ ಲೈಫ್ ಪಾಸ್ ಆಗಿದೆ ಅಂತ ಹೇಳಿದ್ರು. ಒಂದು ರೇಂಜಿಗೆ ಆಲ್ರೆಡಿ 650-700 ಸ್ಟೆಪ್ಸ್ ಬಂದ್ಬಿಟ್ಟಿದ್ದೀವಿ. ಫಸ್ಟ್ ಟೈಮು ಚಾಮುಂಡಿ ಬೆಟ್ಟ ಹತ್ತಾ ಇರೋದು. ಬೇರೆ ಕಡೆ ಎಲ್ಲ ಹತ್ತಿದ್ದೀವಿ. ಕೆಲವರು ಆಲ್ರೆಡಿ ಹತ್ತಿ ಇಳಿತಾವ್ರೆ, ಕೆಲವರು ಹತ್ತುತ್ತಾವ್ರೆ. ಆ್ಯಕ್ಚುಲಿ ಇಲ್ಲಿ ಬಂದರೆ ನಿಮ್ಗೇನು ಪ್ರಾಬ್ಲಮ್ ಇಲ್ಲ. ಶುಗರ್ ಕೇನು, ಫ್ರೂಟ್ಸು ಎಲ್ಲ ಸಿಗುತ್ತೆ. ನಾವು ದರ್ಶನ ಆಗೋಕ್ಕೂ ಮುಂಚೆ ಏನು ಕುಡಿಬಾರ್ದು ತಿನ್ಬಾರ್ದು ಅಂತ ಹೇಳ್ಬಿಟ್ಟು ಫಸ್ಟ್ ದರ್ಶನ ಮಾಡಕ್ ಹೋಗ್ತಾ ಇದೀವಿ. ಫಸ್ಟ್ ದರ್ಶನ ಆಮೇಲೆ ತಿನ್ನೋದು ಅಲ್ವಾ. ನಂದಿ ಹತ್ರ ಬಂದಿದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ ಹತ್ಬೇಕಾದ್ರೆ ಸಿಗುವಂತಹ ನಂದಿ. ನಂದಿ ವಿಗ್ರಹ ಆಗಿ ಹಂಗೆ ಮುಂದೆ ಬರ್ತಾ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಎಲ್ಲರೂ ಇಲ್ಲಿ ವ್ಯೂ ಪಾಯಿಂಟ್ ಅಲ್ಲಿ ಕೂತ್ಕೊಂಡು ವ್ಯೂ ನೋಡ್ತಾ ಇದ್ದಾರೆ. ಜೈ ಶ್ರೀರಾಮ್. ಆಕ್ಚುಲಿ 600 ಮೆಟ್ಲೇನಿದೆ ಅದು ಹತ್ತೋವರೆಗೂ ಒಂದ್ ಸ್ವಲ್ಪ ಕಷ್ಟ ಅನ್ನಿಸ್ತು. ಅದಾದ್ಮೇಲೆ ಒಂದ್ ಸ್ವಲ್ಪ ಫ್ರೀಯಾಗಿ ಈ ತರ ತುಂಬಾ ಹೈಟ್ ಇಲ್ಲ, ಒಂದು ಫ್ಲೋ ಅಲ್ಲಿ ಒಂದು 30 ಡಿಗ್ರಿ ತರ ಹೋಗ್ತದೆ. ಅಲ್ಲೆಲ್ಲ 70-80 ಡಿಗ್ರಿ ಬದುಕಿ ನಡೆಯೋ ತರ ಮಾಡಿದ್ದಾರೆ ಅಷ್ಟೇ. ಅಲ್ಲಿ ಇನ್ನೊಂದು ಕ್ವಶನ್ ಕೇಳೋಣ ಅನ್ಕೊಂಡೆ. ಈ ತರ ಪ್ರತಿ ಮೆಟ್ಲಿಗೂ ಕುಂಕುಮ ಅರ್ಶನ ಇಟ್ಟಿದಾರಲ್ಲ, ನಿನ್ನ ಅಭಿಪ್ರಾಯ? ಇದು ಹೆಣ್ಣೆಯವ್ರ ದೇವಸ್ಥಾನ ಆಗಿರೋದ್ರಿಂದ ಮೈನ್ ಆಗಿ ಅರ್ಶನ ಕುಂಕುಮಕ್ಕೆ ಆದ್ಯತೆ ಇದೆ. ಅದಾದ್ಮೇಲೆ ಈ ತರ ಮೆಟ್ಲಿಗೆ ಇಡೋದು ಅಂತಂದ್ರೆ ಅವ್ರು ಏನಾದ್ರು ಅನ್ಕೊಂಡಿದ್ರೆ ಅಂತ, ಅವ್ರು ಏನಾದ್ರು ಹರ್ಸ್ಕೊಂಡಿದ್ರೆ ಸೊ ಅದನ್ನ ನೆರವೇರ್ಲಿ ಅಂತ ಹೇಳ್ಬಿಟ್ಟು ಈ ತರ ಅರ್ಶನ ಕುಂಕುಮ ಹಚ್ಚೋ ಮೂಲಕ ಆ ತಾಯಿಗೆ ಅವ್ರ ಸೇವೆನ ಸಲ್ಲಿಸಿ ಸೊ ಅವ್ರ ಆಸೆಗಳನ್ನ ಈಡೇರಿಸ್ಕೊತಾರೆ ಅಂತ. ಅದು ಒಂಥರ ಓಕೆ. ಬಟ್ ಇನ್ನೊಂದು ನಾವು ಹತ್ತಬೇಕಾದ್ರೆ ತುಳಿತೀವಲ್ಲ, ಭೂಮಿ ತಾಯಿನೇ ತುಳಿತಾ ಇಲ್ವಾ ನಾವು? ಅದೆಲ್ಲ ಅಲ್ಲ, ಈ ಮೆಟ್ಲಿಗೆ, ಯಾಕಂದ್ರೆ ಈ ಮೆಟ್ಲು ಪ್ರೇರಣೆ ಆಗಿರೋದೇ ತಾಯಿಯಿಂದ. ಸೊ ಆ ತಾಯಿ, ಭೂಮಿನೂ ತಾಯಿನೇ, ಎಲ್ಲ ತಾಯಿ ಆಗಿರೋದ್ರಿಂದ ಮಕ್ಳು ಏನೇ ಮಾಡಿದ್ರು ಸಹಿಸ್ಕೋತಾಳೆ ಅನ್ನೋದು ಒಂದಿದೆ. ಸೊ ಆ ಸಹಿಸ್ಕೊಳ್ಳೋದ್ರಲ್ಲಿ ಹೆಣ್ಮಕ್ಳು ತಾಳ್ಮೆಗೆ ಗಂಡ್ಮಕ್ಳಿಗಿಂತ ಹೆಚ್ಚು ಅಂತ ಹೇಳ್ಬೋದು. ಸೊ ಆ ಸಹಿಷ್ಣುತೆಗೆ ತಾಯಿಗೆ ನಾವು ಸಲ್ಲಿಸ್ಬೇಕು ನಮನನ. ನಿಮಿಷ ಯಾವ ರೇಂಜಿಗಾಗಿದೆ ಅಂದರೆ ಸ್ನಾನ ಮಾಡಿದ್ದು ವೇಸ್ಟ್ ಆಗೋಯ್ತು. 2ನೇ ಸತಿ ಸ್ನಾನ ಆಗೋಯ್ತು. ಫೈನಲಿ ತಾಯಿದ ಸನ್ನಿಧಾನಕ್ಕೆ ಬಂದಿದ್ದೀವಿ. ಹೆಂಗ ಅನ್ನಿಸ್ತಾ ಇದೆ?
1,000 ಮೆಟ್ಲು ಹತ್ಕೊಂಡ್ ಬಂದಿದ್ರೆ ಹೆಂಗ ತುಂಬಾ ಚೆನ್ನಾಗಿ ಫೀಲ್ ಆಗ್ತಿದೆ. ಒಂದ್ ದೊಡ್ಡ ರಿಲೀಫ್. ಮತ್ತೆ ಬಂದ್ ಇಲ್ಲಿ ಗೋಪುರ ನೋಡ್ತಾ ಇದ್ದಂಗೆನೆ ಏನೋ ಒಂಥರ ಖುಷಿ. ಮುಖದಲ್ಲಿ ಸ್ಮೈಲ್. ತುಂಬಾ ಏನೇನೆಲ್ಲ ಸ್ಟ್ರೆಸ್ ಇತ್ತು ಅದೆಲ್ಲ ರಿಲೀಫ್ ಆಯ್ತು. ಚೆಂದ ಅನಿಸ್ತಾ ಇದೆ. ಸೀರಿಯಸ್ಲಿ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ನನಗೆ ಮೈಸೂರು ಚಾಮುಂಡಿ ಬೆಟ್ಟ ಅಂದ್ರೆ ಏನೋ ಒಂಥರ ಸ್ಪೆಷಲ್ ಖುಷಿ. ಸೊ ಇದನ್ನ ನೋಡಿದ್ಮೇಲೆ ತುಂಬಾ ಖುಷಿ ಆಗ್ತಿದೆ. 1001 ಮೆಟ್ಲಿದೆ, ಅದೆಲ್ಲ ಏನು ನೆನಪಿಗೆ ಬರ್ತಾ ಇಲ್ಲ. ಜನನು ಓಕೆ ನಾರ್ಮಲ್ ಆಗಿದ್ದಾರೆ, ಏನು ಅಂತ ಜಾಸ್ತಿ ಅನಿಸ್ತಾ ಇಲ್ಲ. ನೋಡ ದರ್ಶನದಲ್ಲಿ ಕ್ಯೂ ಅಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ. ಸಂಡೇ ಮತ್ತೆ ಶ್ರೀರಾಮ್ ನವಮಿ ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಕ್ರೌಡ್ ಜಾಸ್ತಿ ಬಂದಿದೆ. ಅಣ್ಣ, ತಾಯಿ ತನ್ನ ಮಗುನ ಸೊಂಟದ ಮೇಲೆ ಕೂರ್ಸ್ಕೊಂಡು ಹೋಗೋದು ಯಾಕೆ ಹೇಳಿ? ಯಾಕೆ? ತಾನು ನೋಡೋದೆಲ್ಲ ಮಗುಗೂ ಕಾಣ್ಲಿ ಅಂತ ಅಣ್ಣ. ಅದ್ರೊಬ್ಬ ತಂದೆ ಮಗುನ ಭುಜದ ಮೇಲೆ ಕೂರ್ಸ್ಕೊಂಡು ಹೋಗೋದು ಯಾಕೆ ಗೊತ್ತಾ? ನಮಗ್ ಕಾಣ್ದೇ ಇರೋದು ಮಗುಗ್ ಕಾಣ್ಲಿ ಅಂತ ಅಣ್ಣ. ದರ್ಶನ ಮುಗಿಸ್ಕೊಂಬಂದು ಇವಾಗ ವೆಯ್ಟ್ ಮಾಡ್ತಾ ಇದೀವಿ. ಇನ್ನ ಅದೇ ಫ್ಯಾಮಿಲಿ ಅವ್ರು ಬರ್ಬೇಕಲ್ಲ. ಸೊ ಅವ್ರು ಆಲ್ರೆಡಿ ಬಂದಿದ್ದಾರೆ, ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ. ಅವ್ರನ್ನ ಹುಡುಕ್ಬೇಕು. ಫ್ರೆಂಡ್ ಒಂದು ಸ್ವಲ್ಪ ಇಲ್ಲೇ ಕೆಲಸ ಇದೆ ಅಂತ ಹೋಗಿದ್ದಾರೆ. Perks of coming with girls. ಡ್ಯಾಡಿ ನನ್ನ ಹೇಗಿದೆ ಅಂತ ಸಿಗ್ತಾನೆ ಇಲ್ಲ ಗೊತ್ತಲ್ಲ, ನಿಮ್ಮ ಮನೆ ಸಿಗ್ತೀನಿ ನಾನು ಮಹಿಷಾಸುರ ಇವರ ಕಸಿನ್ ಬ್ರದರ್ ಇವರು. ನೋಡ್ದ ಸೇಮ್ ಹಂಗೆ ನೋಡೋದು. ಈಗ ಬಂದವರು ಎಲ್ಲ ದರ್ಶನಕ್ಕೆ ಹೋಗಿದ್ದಾರೆ. ನಾವು ನಮ್ಮ ರೂಮ್ ಚೆಕ್ಔಟ್ ಮಾಡಬೇಕಾಯ್ತು. ಸೊ ಅವ್ರು ಕಾರ್ ತಂದಿರಲ್ಲ, ಕಾರಲ್ಲಿ ಈಗ ರೂಮ್ ಹತ್ರ ಹೋಗಿ ಚೆಕ್ಔಟ್ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ವಾಪಸ್ ಮತ್ತೆ ಬರೋ ಪ್ಲಾನು. ನಮ್ಮ ಫ್ರೆಂಡ್ ಅವ್ರ ಫ್ಯಾಮಿಲಿ ಅವರೆಲ್ಲ ದರ್ಶನಕ್ಕೆ ಹೋದ್ಮೇಲೆ ನಾವು ಕಾರ್ ತೊಗೊಂಡು ರೂಮ್ ಹತ್ರ ಬಂದ್ವಿ. ಸೊ ಆ ಟೈಮಲ್ಲಿ ನನ್ನ ಫ್ರೆಂಡ್ಗೆ ಹುಷಾರಿರಲಿಲ್ಲ, ಒಂದು ಸ್ವಲ್ಪ ತಲೆ ಸುತ್ತ ಬಂದು ಹಾಸ್ಪಿಟ್ಲಿಗೆ ತೋರಿಸ್ಕೊಂಬರೋ ಅಷ್ಟೊತ್ತಿಗೆ ಲೇಟ್ ಆಯಿತು. ಇವಾಗ ನಾವು ಸದ್ಯಕ್ಕೆ ನಂಜನಗೂಡು ಶ್ರೀಕಂಠೇಶ್ವರ ದೇವಸ್ಥಾನ ಹತ್ರ ಇದ್ದೀವಿ. ನೋಡಿ ನನ್ನ ಫ್ರೆಂಡ್ ತುಂಬ ಸುಸ್ತಾಗ್ಬಿಟ್ಟಿದ್ದಾಳೆ, ಅವ್ರ ಮಗ. ವಾಟ್ ಯು ಫೀಲ್ ನಾವು ಮಧ್ಯಾಹ್ನ ಒಂದು 5 ಅವರಲ್ಲಿ? ಏನಿಲ್ಲ, ಚಾಮುಂಡಿ ಬೆಟ್ಟ ಆದಮೇಲೆ ಏನು ಆ ದೇವಸ್ಥಾನ ಈ ದೇವಸ್ಥಾನ ಆ ರೀಲ್ಸ್ ಅಂತ ಅಂದ್ಕೊಂಡವರು 5 ಅವರು ಮೈಸೂರಲ್ಲಿರೋ ಹೊಸ ನರ್ಸಿಂಗ್ ಹೋಮ್ಗೆ ಓಪನಿಂಗ್ ಸೆರೆಮನಿಗೆ ಹೋಗಿ. ಆ್ಯಕ್ಚುಲಿ ಆ ಹಾಸ್ಪಿಟ್ಲಿಗೆ ಸೇರೋಕ್ಕೂ ಮುಂಚೆ, ಹಾಸ್ಪಿಟ್ಲಿಗೆ ಸೇರಾದ್ಮೇಲೆ ಅಂದರೆ ಡಿಸ್ಚಾರ್ಜ್ ಆದಮೇಲೆ ನಾರ್ಮಲು. ಆ ಮಧ್ಯದಲ್ಲಿ ಮಾತ್ರ ಟೆನ್ಷನ್ನು, ಏನಂತಾರೆ ಬಿಸಿಲಿಗೆ ತಕ್ಕನಾಗ ಶಾಖ ಹೊಡಿತು. ಅನ್ಎಕ್ಸ್ಪೆಕ್ಟೆಡ್ ತಿರುವು. ನಾವೆಲ್ಲ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಎಲ್ಲ ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂತ ಅಂದ್ಕೊಂಡು ಫುಲ್ಲು ಪ್ರಿಪೇರ್ ಆಗಿಬಿಟ್ಟಿದ್ವಿ. ಬಟ್ ಏನೋ ದಿನ ಇನ್ನೊಂದು ಪ್ರಿಪೇರ್ ಆಗಿಬಿಟ್ಟಿದ್ದು. ನಾನು ಬೆಳಗ್ಗೆ ಎದ್ದ ತಕ್ಷಣ ಉಲ್ಲಾಸ ಅಲ್ಲ, ನಾವೊಂದು ಬಯಸಿದರೆ ದೈವವೊಂದು ಬಗೆದಂತೆ ಅನ್ನಂಗೆ ಆಯ್ತು. For Instagram, #expect the unexpected, man. ಹರ್ಷಿತಾ, ಇವಾಗ ನೀನು ನದಿಗೆ ಆರ್ತ್ಯಾ? ಇಲ್ಲ, ಬಿಳಿ ಚೆನ್ನಾಗಿ ಕಾಣ್ತದೆ. ಇಲ್ಲ ಹಾಕಿದ್ವಿ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಓಂ ಶ್ರೀ ನಂಜುಂಡೇಶ್ವರಾಯ ನಮಃ. ಅಲ್ಲೋಡಲ್ಲಿ
ಸ್ನೇಹ ಅನ್ನೋದು ನೆನಪಲ್ಲ, ಕನಸೂ ಅಲ್ಲ, ನಮ್ಮ ಜೊತೆ ಸದಾ ಇರೋ ಇನ್ನೊಂದು ಮುಗ್ಧ ಮನಸ್ಸು. ಇದನ್ನು ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್, ಲವ್ ಯು, ಬಾಯ್, ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.